ಹೇ ಗಾಯ್ಸ್, ನನ್ನ ಚಾನಲಲ್ಲಿ ಆಲ್ರೆಡಿ ವೈನ್ ಮೇಕಿಂಗ್ ವಿಡಿಯೋಸ್ ಇದೆ. ಅದರಲ್ಲಿ ನೀವು ಕಂಪ್ಲೀಟ್ ಪ್ರೋಸೆಸ್ಸನ್ನು ನೋಡ್ಬೋದು. ಅಂದರೆ ನಾನು ಗ್ರೇಪ್ಸನ್ನು ಫಸ್ಟ್ ಫರ್ಮೆಂಟೇಷನ್ಗೆ ಇಟ್ಟು ಮತ್ತೆ ತೆಗೆದು ಫಿಲ್ಟ್ರೇಷನ್ ಮಾಡಿ ಸೆಕೆಂಡರಿ ಫರ್ಮೆಂಟೇಷನ್ಗೆ ಇಡೋ ತನಕ. ಬಟ್ ಆದರೂ ತುಂಬ ಜನ ಕೇಳ್ತಾಯಿದ್ರು ವೈನ್ ಹೆಂಗೆ ಮಾಡೋದು ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೆ ನಾನು ಇದೊಂದು ಚಿಕ್ಕ ಶಾರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಈಸಿ ಆಗಲಿ ಅರ್ಥ ಮಾಡ್ಕೊಳೋದಕ್ಕೆ ಅಂತ. ನಾನು ಇಲ್ಲಿ ತೋರಿಸ್ತಾ ಇರೋದು ಡ್ರೈ ವೈನು. ಇದಕ್ಕೆ ನಾನು ಶುಗರ್ ಯೂಸ್ ಮಾಡಿಲ್ಲ, ಬರೀ ಈಸ್ಟ್ ಅಷ್ಟೇ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಶುಗರ್ ಹಾಕ್ಕೊಳ್ಬೋದು, ಏಕೆಂದರೆ ಇದು ವೈನ್ ಈಸ್ಟ್ ಏನಿದೆ ಅದು ಶುಗರನ್ನು ಆಲ್ಕೋಹಾಲಾಗಿ ಕನ್ವರ್ಟ್ ಮಾಡುತ್ತೆ. ನಿಮಗೆಲ್ಲ ಸ್ವಲ್ಪ ಲೆಸ್ ಆಲ್ಕೋಹಾಲ್ ಬೇಕಂದರೆ ಶುಗರ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಆಲ್ಕೋಹಾಲಿಕ್ ಕಂಟೆಂಟ್ ಬೇಕಂದರೆ ನೀವು ಶುಗರ್ ಯೂಸ್ ಮಾಡ್ಬೋದು. ನೀವೇನಾದರೂ ಗ್ರೇಪ್ಸನ್ನು ಹೊರಗಡೆ ತೊಗೊಂಡು ಬರ್ತೀನಿ ಅಂದರೆ ಅದನ್ನು ತೊಳೆದ್ಬಿಟ್ಟು ಡ್ರೈ ಮಾಡಿ ನಂತರ ತೋಟದಲ್ಲಿ ಕಿತ್ಕೊಂಡು ಬರ್ತೀನಿ ಅಂದರೆ ತೊಳೆಯೋ ಅವಶ್ಯಕತೆ ಇಲ್ಲ, ಅದನ್ನು ಹಂಗೆ ಕ್ರಷ್ ಮಾಡಬೇಕಾಗುತ್ತೆ. ನೀವು ಬೇಕಂದರೆ ಟೂಲ್ಸ್ ಯೂಸ್ ಮಾಡ್ಬೋದು ಅಥವಾ ಕೈಯಲ್ಲಿ ಕ್ರಷ್ ಮಾಡ್ಬೋದು. ಆಮೇಲೆ ನಾನು ಮಡಕೆ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅಂತ ವುಡನ್ ಬ್ಯಾರಿಯಲ್ಲೆಲ್ಲ ಇಲ್ಲ. ಸೊ ನೀವು ನೋಡೋ ಹಾಗೆ ಇದನ್ನು ಸೀಲ್ ಮಾಡಿಬಿಟ್ಟು ಫಸ್ಟ್ ಫರ್ಮೆಂಟೇಷನ್ಗೆ ಎಷ್ಟು ದಿನ ಇಡಬೇಕಂದ್ರೆ ಒಂದು 4-5 ದಿನ ಇಡಬೇಕಾಗುತ್ತೆ. ಆ್ಯಕ್ಚುಲಿ ನೀವೇನಾದರೂ ಕಂಟೈನರಲ್ಲಿ ಇಟ್ಟರೆ ಪ್ರತಿದಿನ ಅದನ್ನು ಓಪನ್ ಮಾಡಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಹಂಗೂ ಮಾಡ್ಬೋದು. ಬಟ್ ನಾನು ಈ ಥರ ಮಣ್ಣಲ್ಲಿ ಸೀಲ್ ಮಾಡ್ತಾ ಇರೋದ್ರಿಂದ ನಾನು ಒಂದು ಸಲ ಮಿಕ್ಸ್ ಮಾಡಿಟ್ರೆ ಮತ್ತೆ ಅದನ್ನು 4-5 ದಿನ ಅಥವಾ 1 ವಾರ ಆದಮೇಲೆ ತೆಗೆಯೋದು. ಆವಾಗ ತೆಗೆದಾದ್ಮೇಲೆ ನೀವು ನೋಡ್ಬೋದು ಈ ಥರ ಆಗಿರುತ್ತೆ ವೈನು. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಅಂದರೆ ಇದು ಪಲ್ಪು ಮತ್ತು ಸ್ಕಿನ್ ಏನಿರುತ್ತೆ ಅದರಿಂದ ಸಪ್ರೇಟ್ ಆಗಿರುತ್ತೆ. ನೀವು ನೋಡ್ಬೋದು ವೈನ್ ಎಷ್ಟೊಂದು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ಫಿಲ್ಟ್ರೇಷನ್ ಮಾಡಬೇಕಾಗುತ್ತೆ ಒಂದು 4-5 ಸ್ಟೇಜಲ್ಲಿ, ಅಂದರೆ 4-5 ಲೆವೆಲಲ್ಲಿ. ಆಮೇಲೆ ಅದನ್ನು ನೀವು ಸೆಕೆಂಡರಿ ಫರ್ಮೆಂಟೇಷನ್ಗೆ ಇಡಬೇಕಾಗುತ್ತೆ. ಆವಾಗಲೂ ನೀವು ಫುಲ್ಲು ಸೀಲ್ ಮಾಡಬೇಕಾಗುತ್ತೆ ಮತ್ತು ಅದನ್ನು ಒಂದು 3 to 4 ಮಂತ್ಸ್ ಇಡಬೇಕಾಗುತ್ತೆ. ಸೊ ಆವಾಗ ವೈನ್ ರೆಡಿ ಆಗಿರುತ್ತೆ. ಬಟ್ ಏನು ಗೊತ್ತಾ ಗೈಸ್, ವೈನು ಎಷ್ಟು ಹಳೇದಾಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ನೀವೇನಾದರೂ 1 ವರ್ಷ 2 ವರ್ಷ 3 ವರ್ಷ ಇಟ್ಟರೆ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಹೀಗೆ ಗೈಸ್ ವೈನ್ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಸ್ಪೈಸಸ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ಮತ್ತು ನಾನ್ ಆಲ್ಕೋಹಾಲಿಕ್ಕು ಮಾಡ್ತಾರೆ. ಬಟ್ ನಾನು ಮಾಡೋದು ಜಾಸ್ತಿ ಆಲ್ಕೋಹಾಲಿಕ್ ವೈನೇ. ಹೋಪ್ ಈ ವಿಡಿಯೋ ಎಲ್ಲ ನಿಮಗೂ ಹೆಲ್ಪ್ ಆಗುತ್ತೆ ಮನೇಲಿ ವೈನ್ ಮಾಡ್ಕೊಳೋದಕ್ಕೆ. ಮತ್ತು ಇನ್ನೊಂದಷ್ಟು ಜನ ನನಗೆ ವೈನ್ ಎಲ್ಲ ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ವೀಡಿಯೋಸಲ್ಲಿ, ನಾನು ವೈನ್ ಎಲ್ಲ ಸೇಲ್ ಮಾಡಲ್ಲ, ಆ ಥರ ಲೈಸೆನ್ಸ್ ಇಲ್ಲ. ಯಾರಾದರೂ ಸೇಲ್ ಮಾಡೋದು ನೋಡಿದ್ರೆ ನನ್ನ ಮುಖದ್ದು ಒದ್ದು ಒಳಗೆ ಹಾಕ್ತಾರೆ ಅಂತ. ಬಟ್ ಯಾರಾದರೂ ಹತ್ರ ಇದ್ದರೆ ಫ್ರೀಯಾಗಿ ಕೊಡ್ತಾಯಿದ್ದೆ. ತುಂಬ ಜನಕ್ಕೆ ಕೊಟ್ಟಿದ್ದೀನಿ ಮತ್ತು ಕೊಡಬೇಕು ಅಂದ್ಕೊಂಡು ಇದ್ದೀನಿ. ನೋಡೋಣ ಆಯಿತಾ. ಸೊ ಅಷ್ಟೇ ಗೈಸ್, ಬಾಯ್.